ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಈಗ ಬಂಧಿಯಾಗಿದೆ. ಅಲ್ಲೂ ಕೂಡ ತಮ್ಮ ಕಳ್ಳಾಟವನ್ನು ತೋರಿಸ್ತಾರ ಅನ್ನುವಂತಹ ಪ್ರಶ್ನೆ ಬಹಳ ಮುಖ್ಯವಾಗಿ ಎದ್ದಿತ್ತು. ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಶೋಭಾ ರಾಣಿ. ಬಳ್ಳಾರಿಯಲ್ಲೂ ಕೂಡ ಪೊರ್ಕಿ ಬಾಲ ಬಿಚ್ಚಕ್ಕಾಗತ್ತಾ ಇಲ್ವಾ? ಹೆಂಗೆ ಪರಿಸ್ಥಿತಿ ಏನಿದೆ? ರಾಜಕಾರಣಿಗಳ ಒತ್ತಡ ಇದೆಯಾ? ರಾಜಾತಿಥ್ಯ ಸಿಗತ್ತಾ? ಅಲ್ಲೂ ಕೂಡ ಈ ಎಲ್ಲ ಪ್ರಶ್ನೆಗಳಿಗೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ನಮಸ್ಕಾರ, ವಿಶೇಷ ಚರ್ಚೆಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಶೇಷವಾದಂಥ ಆತಿಥ್ಯವನ್ನು ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ರಾಜ್ಯ ಬಂದಿಖಾನೆ ಮತ್ತು ಸಾಮಾಜಿಕ ಸೇವೆ ಇಲಾಖೆಯ ಮನವಿ ಮೇರೆಗೆ ನ್ಯಾಯಾಧೀಶರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನನ್ನು ಶಿಫ್ಟ್ ಮಾಡಿದ್ದಾರೆ. ಇಡೀ ಪೊಲೀಸ್ ಇಲಾಖೆಯ ಗೌರವವನ್ನು ಈಗ ಉಳಿಸುವಂಥ ಜವಾಬ್ದಾರಿ ಬಳ್ಳಾರಿ ಪೊಲೀಸರ ಮೇಲಿದೆ. ಬಳ್ಳಾರಿಯ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿಯವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಅನ್ನ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇಡೀ ಪೊಲೀಸ್ ಇಲಾಖೆ, ಅದರಲ್ಲೂ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗಿರುವಂಥ ಲೋಪದೋಷ, ಇದು ಒಂದು ರೀತಿಯಲ್ಲಿ ಬ್ಯಾಡ್ ಮೆಸೇಜ್ ಹೋಗಿದೆ. ಈಗ ಮತ್ತೆ ಆ ಒಂದು ಇಮೇಜನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಬಳ್ಳಾರಿ ಪೊಲೀಸರು ಎಷ್ಟು ಶ್ರಮಿಸ್ತಾ ಇದ್ದಾರೆ? ಏನಿಲ್ಲ, ಅಕಾರ್ಡಿಂಗ್ ಟು ಮ್ಯಾನ್ಯುಯಲ್ ಏನಿದೋ ಅದು ಮಾಡ್ತೀವಿ. ಲೀಗಲಿ ಏನಿದೆ ಮ್ಯಾನ್ಯುಯಲಲ್ಲಿ ಏನಿದೆ ಪ್ರಿಸನರ್ಸ್ ಮ್ಯಾನ್ಯುಯಲ್ ಸೇಮ್ ಅದನ್ನು ಫಾಲೋ ಮಾಡುತ್ತಾರೆ ಅಷ್ಟೇ. ಈಗ ಇಬ್ಬರು ಮಹಿಳಾ ಅಧಿಕಾರಿಗಳು, ಒಬ್ಬರು ಜೈಲಿನ ಅಧೀಕ್ಷಕಿ, ಮತ್ತೊಂದು ಕಡೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಇಬ್ರು ಕೂಡ ಮಹಿಳಾ ಅಧಿಕಾರಿಗಳು ಈ ಜವಾಬ್ದಾರಿಯನ್ನ ತಮಗೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಹೆಗಲಿಗೆ ವಹಿಸಿದ್ದಾರೆ. ಎಷ್ಟು ಚಾಲೆಂಜಿಂಗ್ ಇದೆ ಅಂತೇಳಿ ತಮ್ಗನ್ಸುತ್ತೆ ಮೇಡಮ್? ಚಾಲೆಂಜಿಂಗ್ ಅಂತಿಲ್ಲ, ಏನಿದೆ ಅಕಾರ್ಡಿಂಗ್ ಟು ಲಾ ಏನಿದೆ ಅದನ್ನ ಮಾಡ್ತೀವಿ ಖಂಡಿತ. ತಾವು ಬೇಸಿಕಲಿ ಡಾಕ್ಟರ್, ತಾವು ಹಾಗಾಗಿ ತಮಗೊಂದಿಷ್ಟು ಅನುಭವಗಳಲ್ಲಿದೆ. ಜೈಲಿನ ಒಳಗಡೆ ಅವರ ಆರೋಗ್ಯ ಮಗದೊಂದು ಎಲ್ಲವೂ ಕೂಡ ದೊಡ್ಡ ಸುದ್ದಿ ಆಗಿತ್ತು. ಅವರ ಆರೋಗ್ಯದ ಕಾರಣದಿಂದ ಮನೆ ಊಟ ಕೊಡಬೇಕು ಅನ್ನೋದೆಲ್ಲವೂ ಕೂಡ ಸುದ್ದಿ ಆಗಿತ್ತು. ಹಾಗಾಗಿ ವಿಶೇಷವಾಗಿ ಅವರಿಗೇನಾದರೂ ವ್ಯವಸ್ಥೆಗಳಿರುತ್ತಾ ಅಥವಾ ಕಾನೂನಿನಲ್ಲಿ ಏನಾದರೂ ಅವಕಾಶಗಳಿದೆಯಾ ಹೇಗೆ ಅಂತ? ಇಲ್ಲ, ಜೈಲಲ್ಲೇ ಸಹ ಡಾಕ್ಟರ್ಸ್ ಎಲ್ಲ ಇರ್ತಾರೆ. ಅವ್ರಿಗೇನಾದ್ರು ಆರೋಗ್ಯಕ್ಕೆ ಏನಾದರೂ ಬೇಕಂದ್ರೆ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಬೇಕಂದ್ರೆ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಹಾಸ್ಪಿಟಲ್ ಇರ್ತದೆ, ನೋಡ್ಕೊಳ್ತಾರೆ. ಶೋಭಾ ಮೇಡಮ್, ಈಗ ಗಣಿಧಣಿಗಳ ಒಂದು ಲಾಬಿ, ಅದ್ರ ಜೊತೆಗೆ ರಾಜಕೀಯ ಒತ್ತಡ, ಇದರ ನಡುವೆ ತಾವು ಹೇಗೆ ನಿಭಾಯಿಸ್ತೀರಿ ಮೇಡಮ್? ನಮಗೆ ಯಾವುದೋ ಆ ಥರ ಒತ್ತಡ ಬಂದಿಲ್ಲ. ಈಗ ಏನಿದೆ, ಈಗ ಲೀಗಲಿ ಏನಿದೆ ಅದು ನಡ್ಕೊಂಡು ಹೋಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಯಾವುದೇ ರೀತಿ ಒತ್ತಡ ಇಲ್ಲ ಆ ಥರ. ಈಗ ಮೇಡಮ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ವಿಶೇಷ ಆತಿಥ್ಯ ಅಂತ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ, ಕೆಲ ಫೋಟೋಗಳೆಲ್ಲ ವೈರಲ್ ಆಗಿತ್ತು. ಕಾನೂನಿನ ಅಥವಾ ಜೈಲಿನ ಕೆಲವು ನಿಯಮಗಳನ್ನು ಉಲ್ಲಂಘಿಸಿದ್ರು ಅನ್ನೋ ವಿಚಾರ, ಅದೆಲ್ಲವೂ ಕೂಡ ಇಲ್ಲಿಗೆ ಬಂದಾಗ, ಬಳ್ಳಾರಿಗೆ ಬಂದಾಗ ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹ ಮೇಡಮ್? ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಏನು ಮ್ಯಾನ್ಯುಯಲ್ ಅಲ್ಲಿ ಇದೆ ಪ್ರಿಸನರ್ಸ್ದು ಏನಿದೆ ಅದ್ರ ಪ್ರಕಾರನೇ ನಡ್ಕೊಂಡು ಹೋಗುತ್ತೆ, ಏನು ವ್ಯತ್ಯಾಸ ಆಗಲ್ಲ, ಯಾರಿಗೂ ಏನು ತಾರತಮ್ಯ ಇಲ್ಲ. ಎಲ್ಲರೂ ಬೇರೆ ಪ್ರಿಸನರ್ಸ್ ಹೇಗಿದ್ದಾರೋ ಹಾಗೆ ಇವರು ಇರ್ತಾರೆ ಅಷ್ಟೇ. ಒಬ್ಬ ಸಾಮಾನ್ಯ ಕೈದಿ, 385 ಜನ ಕೈದಿಗಳಿದ್ದಾರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ. ಒಬ್ಬ ಸಾಮಾನ್ಯ ಕೈದಿಯ ಪ್ರತಿದಿನದ ದಿನಚರಿ ಹೇಗಿರುತ್ತೆ ಮೇಡಮ್? ಅಲ್ಲಿ ಇದು ಡೀಟೇಲ್ ದಿನಚರಿ ಹೆಂಗಿರುತ್ತೆ ಅನ್ನೋದನ್ನ ನಾನು ಇದಿರಲ್ಲ, ಅದು ಜೈಲ್ ಸೂಪರಿಂಟೆಂಡೆಂಟ್ ಮೇಡಮ್ನ ಕೇಳಬೇಕಾಗುತ್ತೆ. ಬಟ್ ನಾನು ಹೇಳೋದಾದ್ರೆ ಬೇರೆ ಎಲ್ಲರೂ ಹೆಂಗಿರ್ತಾರೆ ಪ್ರಿಸನರ್ಸ್, ಅವ್ರು ಹೆಂಗಿರ್ತಾರೆ, ನೀವು ನಂಬರ್ಸ್ ಹೇಳಿದ್ರಿ 300 ಹೇಳಿದ್ರೆ ಅದ್ರ ಬಗ್ಗೆನೂ ನನಗೆ ನಾಲೆಡ್ಜ್ ಇಲ್ಲ. ಅಂದ್ರೆ ಇಷ್ಟೇ ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಈಗ ಜೈಲಿನ ಸೂಪರಿಂಟೆಂಡೆಂಟ್ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಡುವೆ ಕೋಆರ್ಡಿನೇಷನ್ ಹೇಗಿದೆ ಮೇಡಮ್? ಖಂಡಿತ ತುಂಬಾ ಒಳ್ಳೆ ಕೋಆರ್ಡಿನೇಷನ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಆಫೀಸರ್ಸು ಸಹ ಡಿಸ್ಟ್ರಿಕ್ಟ್ ಲೆವೆಲ್ ಏನು ಆಫೀಸರ್ ಇದ್ದಾರೆ ಎಲ್ರಿಗೂ ಒಳ್ಳೆ ಕೋಆರ್ಡಿನೇಷನ್ ಇದೆ. ಇನ್ ಸೇಮ್ ವೇ ಜೈಲ್ ಸೂಪರಿಂಟೆಂಡೆಂಟ್ ಜೊತೆಲೂ ಒಳ್ಳೆ ಕೋಆರ್ಡಿನೇಷನ್ ಇದೆ. ಏನಿದೆ ಮ್ಯಾನ್ಯುಯಲ್ ಪ್ರಕಾರ ಅದು ಮಾಡೋದಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ, ಅದ್ರ ಪ್ರಕಾರ ಮಾಡ್ತಾರೆ ಅವರು. ನಿನ್ನೆ ಬೆಂಗಳೂರಿಂದ ಬಳ್ಳಾರಿಗೆ ಕರ್ಕೊಂಡು ಬರುವಾಗ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಿದರು. ಒಂದು ಕಡೆಯಲ್ಲಿ ಅಭಿಮಾನಿಗಳು ಎಲ್ಲಾದರೂ ನಡುವಲ್ಲಿ ಸಿಕ್ಕಿ ಏನಾದರೂ
ಅಹಿತಕರ ಘಟನೆ ಆಗ್ಬೋದು ಅನ್ನೋ ಆತಂಕ ಇತ್ತು. ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬಂದರು. ನಿಮಗೆ ಹ್ಯಾಂಡ್ ಓವರ್ ಮಾಡಿ ಆದ ನಂತರ ತಾವು ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ ಮೇಡಮ್? ಒಳಗಡೆ ಜೈಲು ಪ್ರಿಮಿಸಸ್ ಒಳಗಡೆ ಅವರು ಜೈಲು ಅಧಿಕಾರಿಗಳು ಇರ್ತಾರೆ, ಅವರು ದೇ ವಿಲ್ ಟೇಕ್ ಕೇರ್. ಬಟ್ ಏನಿದೆ ಬಂದೋಬಸ್ತ್ ಅಂದರೆ ಅಭಿಮಾನಿಗಳು ಇರ್ತಾರೆ, ಅದು ಕ್ರೌಡ್ ಕಂಟ್ರೋಲು ಅದೆಲ್ಲ ಏನಿತ್ತು ಅದು ನಮ್ಮ ಪೊಲೀಸರು ಹೊಣೆ ಆಗಿತ್ತು. ಅದನ್ನು ನಾವು ಪ್ರಾಪರ್ ನೆಸರಿ ಏನು ಅರೇಂಜ್ಮೆಂಟ್ಸ್ ಬೇಕೋ ಮಾಡ್ಕೊಂಡಿದ್ದು. ಸೊ ಎಲ್ಲ ಸ್ಮೂತಾಗಿ ಆಗಿದೆ. ಓಕೆ, ಈಗ ಈ ಹಿಂದೆ ಮೇಡಮ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ 6106 ಅಂತೇಳಿ ಕೈದಿ ನಂಬರನ್ನು ಕೊಟ್ಟಿದ್ರು, ವಿಚಾರಣಾ ದಿನ ಕೈದಿ ನಂಬರನ್ನು ಕೊಟ್ಟಿದ್ರು. ಆ ಕೈದಿ ನಂಬರ್ ದೊಡ್ಡ ಸುದ್ದಿಯಾಗಿತ್ತು, ವೈರಲ್ ಆಗಿತ್ತು. ಕೆಲವರು ತಮ್ಮ ಗಾಡಿಗಳ ಮೇಲೆ ಟ್ಯಾಟೂ ಹಾಕ್ಕೊಂಡಿದ್ದು. ಇದಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದರು, ನಥಿಂಗ್ ಡೂಯಿಂಗ್, ಹಿಂಗೆ ಮಾಡೋಂಗಿಲ್ಲ ಅಂಥೇಳಿ. ಈಗ 511 ನಂಬರನ್ನು ದರ್ಶನ್ಗೆ ಕೊಟ್ಟಿದ್ದಾರೆ. ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಂಗಾಯಿತು ಅದೇ ರೀತಿಯಾಗಿ ಈ ನಂಬರ್ ಈಗ ವೈರಲ್ ಆಗಿ ದೊಡ್ಡ ಚರ್ಚೆ ಕಾರಣ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ತಾವೇನಾದರೂ ಒಂದು ಅಲರ್ಟ್ ಮೆಸೇಜ್ ಕೊಡ್ತಾ ಇದ್ದೀರಾ ಅಥವಾ ತಾವೇನಾದರೂ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಏನಾದರೂ ಇನ್ಸ್ಟ್ರಕ್ಷನ್ ತೆಕ್ಕೊಂಡಿದ್ರೆ ಹೆಂಗೆ ಅಂತ? ಏನಿಲ್ಲ, ಅದು ಲೀಗಲಿ ಏನಿದೆ ಅಷ್ಟೇ ನಾವು ಫಾಲೋ ಮಾಡ್ತೀವಿ. ಅದು ಲೀಗಲಿ ಏನಿದೆ ಅದನ್ನ ಏನ್ ಮಾಡ್ಬೋದು ಅಷ್ಟಕ್ಕೆ ನಾವು ಸ್ಟಿಕ್ ಆನ್ ಆಗ್ತೀವಿ. ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಬಂದಾದ ನಂತರ ದರ್ಶನ್ ಅವರ ಫ್ಯಾಮಿಲಿಯವರಾಗಿರ್ಬೋದು ಅಥವಾ ದರ್ಶನ್ ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಸೆಲೆಬ್ರಿಟಿಗಳು ತಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಮೇಡಮ್? ಯಾರು ಮಾಡಿ. ಓಕೆ, ಈಗ ದರ್ಶನನ್ನು ಭೇಟಿ ಮಾಡಬೇಕು ಅಂತೇಳಿ ಹೇಳಿದರೆ ಹೇಗೆ, ಯಾವ ರೀತಿ ಪ್ರೋಸೆಸ್ ಇರುತ್ತೆ ದರ್ಶನ್ ಭೇಟಿ ಮಾಡೋದಕ್ಕೆ? ದರ್ಶನ್ ಅವರು ಅಂತ ಸ್ಪೆಸಿಫಿಕ್ ಇಲ್ಲ. ಎನಿ ಪ್ರಿಸನರ್ಸ್, ಎನಿ ಅಲ್ಲಿ ಜೈಲ್ ಅಂತ ಇರುವಂತ ಪ್ರಿಸನರ್ಸ್ ಅವರ ರಿಲೇಟಿವ್ಸ್ನ ಅಥವಾ ಭೇಟಿ ಮಾಡ್ಬೇಕಂತ ಹೋದಾಗ ಅದಕ್ಕೆ ಯಾವುದೇ ಒಂದು ಸಿಸ್ಟಮ್ ಇರುತ್ತೆ. ಅವರು ಆಧಾರ್ ಕಾರ್ಡು ಅವ್ರದ್ದು ID ಕಾರ್ಡ್ಸ್ ಎಲ್ಲ ತಗೊಳ್ತಾರೆ, ತಿಳಿಸ್ತಾರೆ ಅವ್ರಿಗೆ ಪ್ರಿಸನರ್ಸ್ಗೆ ಇದು ಅವ್ರಿಗೆ ಇಷ್ಟ ಇದೆಯಾ ಭೇಟಿ ಮಾಡ್ಲಿಕ್ಕೆ ಅಂತ. ಅವರು ವಿಲ್ಲಿಂಗ್ ಇದ್ರೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಅದಕ್ಕೆ ಅವ್ರದ್ದೇ ಆದಂತ ರೂಲ್ಸ್ ಇದೆ, ಯಾವ ಸಮಯದಲ್ಲಿ ಅಥವಾ ಯಾವ ಡೇ ಮಾಡ್ಬೇಕಂತ ಅದನ್ನ ಜೈಲ್ ಅಧಿಕಾರಿಗಳು ತಗೊಳ್ತಾರೆ, ಸ್ಟೆಪ್ ತಗೊಳ್ತಾರೆ. ಓಕೆ, ಈಗ ಬಂದೋಬಸ್ತ್ ಎಲ್ಲ ಹೇಗಿದೆ ಮೇಡಮ್? ಈಗ ಒಬ್ಬ ಸೆಲೆಬ್ರಿಟಿ ಜೈಲಿನಲ್ಲಿ ಇದ್ದಾನೆ ಅಂತ ಹೇಳಿದರೆ ಒಂದು ವಿಶೇಷವಾದಂಥ ಬಂದೋಬಸ್ತ್ ಏನಾದರೂ ಜೈಲಿನ ಹೊರಗಡೆ? ಯಾಕಂತ ಹೇಳಿದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೈಲಿನ ಎದುರುಗಡೆ ಪ್ರತಿದಿನವೂ ಕೂಡ ಅಭಿಮಾನಿಗಳು ಬಂದು ಹುಚ್ಚಾಟ ಮಾಡ್ತಾಯಿದ್ರು ಅಥವಾ ಬಂದೋಬಸ್ತ್ಗೆ ತೊಂದರೆ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಕಾರಾಗೃಹದ ಮುಂದೆ ಬಂದೋಬಸ್ತೆಲ್ಲ ಹೇಗೆ ಆಯೋಜನೆ ಮಾಡಿದ್ದೀರಿ ಮೇಡಮ್? ಇಲ್ಲ, ಅನ್ವಾಂಟೆಡ್ ಯಾರನ್ನೂ ಸಹ ಅಲ್ಲಿ ಬಿಡಲ್ಲ. ಓನ್ಲಿ ವಿಸಿಟರ್ಸು, ಲಾಯರ್ಸು ಆ ಥರ ಏನಿದ್ದಾರೆ ಅವ್ರಿಗೆ ಮಾತ್ರ ಅಲೌಡ್ ಇದೆ. ಸುಮ್ಮನೆ ಅನ್ವಾಂಟೆಡ್ ಇಲ್ಲ ಅಭಿಮಾನಿಗಳು ಆ ಥರ ಇಲ್ಲಿ ಬಂದು ಇಲ್ಲಿ ಭೇಟಿಗೆ ಅವಕಾಶ ಇರಲ್ಲ. ಈಗ ಮೇಡಮ್, ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಬಂದಂಥ ಮಾಜಿ ಕೈದಿಗಳು ಹೇಳ್ತಾ ಇದ್ದಾರೆ, ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಂತ್ರಿಯಾಗಿದ್ದರು, ಬಳ್ಳಾರಿಗೆ ಬಂದ್ರ ಮೇಲೆ ರಾಜನ್ ಥರ ದರ್ಶನ್ ಇರ್ತಾರೆ ಅಂಥೇಳಿ. ಇದೊಂದು ದೊಡ್ಡ ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ ಮೇಡಮ್ ಎಲ್ಲರಿಗೂ. ಏನೇ ಬೇರೆ ಎಲ್ಲಾ ಪ್ರಿಸನರ್ಸ್ ಹೆಂಗಿದ್ದಾರೆ ಹಂಗೆ ಇರ್ತಾರೆ. ಜೈಲ್ ಮ್ಯಾನ್ಯುಯಲ್ ಹೆಂಗಿದೆ ಅದೇ ತರನೇ ಪಾಲಿಸ್ತೀವಿ. ಅವ್ರು ಹೆಂಗಿರ್ತಾರೆ ಅದನ್ನ ನಾವು ಹೆಂಗೆ ಡಿಸೈಡ್ ಮಾಡ್ಲಿಕ್ಕಾಗುತ್ತೆ, ಆ ತರ ಅಲ್ಲ. ಬಟ್ ಜೈಲ್ ಇಸ್ ಅ ಜೈಲ್. ಅದರಲ್ಲಿ ಹೆಂಗೆ ಬೇರೆ ಪ್ರಿಸನರ್ಸ್ಗೆ ಏನು ಇದೆ ಫೆಸಿಲಿಟಿ ಅವ್ರಿಗೂ ಇರ್ತದೆ. ಮತ್ತೆ ಮ್ಯಾನ್ಯುಯಲ್ ಎಲ್ಲ ಹೆಂಗಿದೆ ಅದನ್ನು ನಾವು ಫಾಲೋ ಮಾಡಿಸ್ತೀವಿ. ಓಕೆ, ತಾವು ಮಂಡ್ಯದಲ್ಲಿ ಕೆಲಸ ಮಾಡಿದ್ದೀರಿ, ಹಾಸನದಲ್ಲಿ ಕೆಲಸ ಮಾಡಿದ್ದೀರಿ, ಬೆಂಗಳೂರಿನಲ್ಲೂ ಕೂಡ ಕೆಲಸ ಮಾಡಿದ್ದೀರಿ. ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ತಾವು ಬಂದು 1.5 ತಿಂಗಳಾಗಿದೆ. ಈ ಬಳ್ಳಾರಿ ತಮಗೆ ಹೊಸದು, ಹೆಂಗೆ ಅನ್ನಿಸ್ತಿದೆ ಬಳ್ಳಾರಿ? ಇಟ್ಸ್ ಟೂ ಅರ್ಲಿ ಟು ಡಿಸೈಡ್ ಬಿಕಾಸ್ ಬರೇ 1.5 ತಿಂಗಳು ಆಗಿದೆ ಅಷ್ಟೇ. ನಾನು ಬಂದು ಇಲ್ಲಿ ಏರಿಯಾ ಪರಿಚಯ ಆಗಬೇಕು, ಜನಗಳ ಪರಿಚಯ ಆಗಬೇಕು, ಎಲ್ಲ ಗ್ರಾಜುವಲಿ ಅಡ್ಜಸ್ಟ್ ಆಗ್ತಾ ಇದೀವಿ. ಇದಕ್ಕೆ ಖಂಡಿತ ನಿಭಾಯಿಸ್ತೀವಿ ಅನ್ನೋ ಭರವಸೆ. ಖಂಡಿತ ನಮಗೂ ಆ ಭರವಸೆ ಇದೆ ಮೇಡಮ್. ಮತ್ತು ಈ ಬಳ್ಳಾರಿಗೆ ಬರುವಂಥ ಅಧಿಕಾರಿ ಧೈರ್ಯವಂತ ಆಗಿರಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ಗಣಿಧಣಿಗಳ, ಆರಂಭದಲ್ಲೇ ಹೇಳ್ದಂಗೆ ಗಣಿಧಣಿಗಳ ಲಾಭಿ ಇರುತ್ತೆ, ಹಾಗೆ ರಾಜಕೀಯ ಒತ್ತಡಗಳಿರುತ್ತೆ, ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಪ್ರೆಷರ್ಗಳಿರುತ್ತೆ. ಅದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತೀರಿ ಈ ಹಂತದವರೆಗೆ? 1.5 ತಿಂಗಳು ತಮಗೀಗ ಆರಂಭದಲ್ಲೇ ಒಂದು ದೊಡ್ಡ ಚಾಲೆಂಜ್ ಎದುರಾಗಿದೆ. ದರ್ಶನ್ ಅಂತ ಸೆಲೆಬ್ರಿಟಿ ಈಗ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಜೈಲಿನಲ್ಲಿ ಇರೋದ್ರಿಂದಾಗಿ ಅದೆಲ್ಲವನ್ನು ಎಷ್ಟು ನಾಜೂಕಾಗಿ ನಿಭಾಯಿಸ್ತೀರಿ ಮೇಡಮ್? ಹೇಗೆ ನಿಭಾಯಿಸ್ತಾ ಇದ್ದೀರಿ ಈ 2 ದಿನದಲ್ಲಿ? ಏನಿಲ್ಲ, ಈ ಯಾವುದೋ ಒಂದು ಪ್ರೆಷರ್ ಅಂತದಂಥದ್ದು ಯಾವುದೂ ಇಲ್ಲ. ಖಂಡಿತವಾಗ್ಲೂ ಯಾವುದು ಅದು ಸುಮ್ಮನೆ ಹೇಳ್ಬಾರ್ದು, ಯಾರ್ದು ಪ್ರೆಷರ್ ಇಲ್ಲ. ಬಟ್ ಏನಿದೆ, ದರ್ಶನ್ ಅವರು ಸೆಲೆಬ್ರಿಟಿ ಇದ್ರು, ಹಂಗಾಗಿ ಸ್ವಲ್ಪ ಅಲ್ಲಿಂದ ಮೂವ್ಮೆಂಟ್ ಆಗಿ ಜಸ್ಟ್ ಜೈಲ್ ಎಂಟ್ರಿ ಆಗೋವರೆಗೂ ಸ್ವಲ್ಪ ಏನು ಅವಶ್ಯಕತೆ ಇತ್ತು ಬಂದೋಬಸ್ತು ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಇನ್ನು ಜೈಲ್ ಪ್ರಿಮಿಸಸ್ ಅಲ್ಲಿ ಇರ್ತಾರೆ ಅವರು ಮುಂದಿನ ನ್ಯಾಯಾಲಯದ ಆದೇಶದವರೆಗೂ. ಏನಿದೆ ಆಚೆಗಡೆ ಬಂದೋಬಸ್ತ್ ಏನಿದೆ ಅಷ್ಟು ಮಾತ್ರ ನಾವು ನಿಭಾಯಿಸ್ತೀವಿ ಅಷ್ಟೇ ಮೇಡಮ್. ಈಗ
ಬಳ್ಳಾರಿಯ ಕೇಂದ್ರ ಕಾರಾಗೃಹವನ್ನೇ ದರ್ಶನ್ನ ಇಲ್ಲಿ ಉಳಿಸೋದಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ತಮ್ಗನ್ಸುತ್ತೆ ಮೇಡಮ್? ಅದನ್ನ ನಾನು ಹಿಂಗ್ಲಿ ಹೇಳಿಕ್ಕಾಗುತ್ತೆ, ಅದು ನನಗೆ ಅಂದ್ರೆ ಇಲ್ಲಿ ಬೇರೆ ಕಾರಾಗೃಹಗಳಿಗೆ ಹೋಲಿಸಿಕೊಂಡ್ರೆ ಇಲ್ಲಿ ಏನು ವಿಶೇಷತೆ ಅಥವಾ ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಮತ್ತೆಷ್ಟು ಖಡಕ್ ಜೈಲು ಅಂತ ಇದು? ಬೇರೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ, ಬೇಕಂದ್ರೆ ಬೇರೆ ಜೈಲ್ನ ಇದಕ್ಕೆ ಕಂಪ್ಯಾರಿಸನ್ ಮಾಡ್ಲಿದ್ದು ಆ ಥರ ಸಾಧ್ಯ ಇಲ್ಲ. ಎಲ್ಲಾದ್ರೂ ಅವ್ರವ್ರದ್ದೇ ಆದ ಇದಿರುತ್ತೆ. ಏನಿಲ್ಲ, ಏನ್ ಮ್ಯಾನ್ಯುವಲ್ ಇದೆ, ಏನ್ ಲಾ ಇದೆ, ಇದಕ್ಕೆ ಸ್ಟಿಕ್ ಆನ್ ಆಗ್ತಾರೆ ಅಷ್ಟು ಬಿಟ್ರೆ ಬೇರೆ ಏನು ವಿಶೇಷತೆ ಅಂತ ಅಲ್ಲ. ಅದು ಏನ್ ಲಾ ಇದೆ, ಏನು ಮ್ಯಾನ್ಯುವಲ್ ಅಲ್ಲಿ ಇದಿದೆ, ಪ್ರೊಸೀಜರ್ ಮಾಡಿದರೆ ಯಾವ ತರ ಇದೆ ನಿಯಮಗಳು, ಅದನ್ನು ಪಾಲಿಸ್ತೀವಿ. ನಿನ್ನೆ ದರ್ಶನ್ ಜೈಲಿಗೆ ಬಂದಾಗ ತಾವು ಅವ್ರನ್ನ ಭೇಟಿಯಾದ್ರೆ ಮೇಡಮ್, ಅಥವಾ ಅವರನ್ನು ಅಂದರೆ ಆ ಜೈಲನ್ನು ವಿಸಿಟ್ ಮಾಡಿದ್ದೀರಿ ತಾವು, ಅವಾಗೇನಾದರೂ ಅಲ್ಲಿ ಸಂಪರ್ಕ ಆಯ್ತಾ? ಮಾತಾಡುವಂಥ ನಾನೇನು ಮಾತಾಡುವಂಥದ್ದು ಸಂಪರ್ಕ ಏನಾಗಿಲ್ಲ. ಬಟ್ ಅಲ್ಲಿ ಬರಬೇಕಾದ್ರೆ ಕೆಲವೊಂದು ಬೀಯಿಂಗ್ SP ಬಳ್ಳಾರಿಯಾಗಿ ಕೆಲವು ಏನು ಸೆಕ್ಯೂರಿಟಿ ಮೆಜರ್ಸ್ ತಗೊಳ್ಬೇಕಾಗಿತ್ತು ಅದನ್ನ ನಾನು ಜೈಲ್ ಸೂಪರಿಂಟೆಂಡೆಂಟ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಬಿಟ್ಟರೆ ಅದು ಜೈಲ್ ಆಫೀಸರ್ಸ್ ಕೇರ್ ತಗೊಳ್ತಾರೆ. ಹೌದು, ನಿನ್ನೆ ದರ್ಶನ್ ಕರ್ಕೊಂಡು ಬರಬೇಕಾದ್ರೆ ಈ ದುರ್ಗಮ್ಮ ಸರ್ಕಲ್ನಲ್ಲಿ ಕ್ರೌಡ್ ಸೇರಿತ್ತು, ಅಲ್ಲೊಂದಿಷ್ಟು ಹೈಡ್ರಾಮಗಳಾಯಿತು, ಅವರೆಲ್ಲ ಚೀರೋದು ಕೂಗೋದು, ಆನಂತರ ಪೊಲೀಸ್ ಅವ್ರನ್ನ ಕಳಿಸಿದ್ರು. ಜೈಲಿನ ಮುಂದೆ ಪ್ರತಿದಿನವೂ ಕೂಡ ಜನ ಬಂದು ಹೋಗ್ತಾ ಇದ್ದಾರೆ, ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಅಲ್ಲಿ ಹೆಂಗಿದೆ ಮೇಡಮ್ ಭದ್ರತೆ? ಇದು ಆ್ಯಕ್ಚುಲಿ ಈ ಜೈಲು ಒಂದು ಸ್ಪೆಷಾಲಿಟಿ ಅಂದರೆ ಪಕ್ಕದಲ್ಲೇ ಒಂದು ರಸ್ತೆ ಇದೆ, ರೋಡ್ ಇದೆ, ಕನೆಕ್ಟಿಂಗ್ ರೋಡ್ ಇದೆ, ಅಲ್ಲಿ ಮನೆಗಳು ಸಹ ಇರುತ್ತೆ. ಅಲ್ಲಿ ಕ್ರೌಡ್ ಅಲ್ಲಿ ಏನು ನಿಂತ್ಕೊಳ್ದೆ ಇರೋ ಥರ ಹೇಳಿದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ, ಆ ಥರ ಅದನ್ನ ನೋಡ್ಕೊಳ್ತಾರೆ. ಯಾವುದೇ ಕ್ರೌಡು ಅಲ್ಲಿ ಇರಲಿಕ್ಕೆ ಬಿಡಲ್ಲ. ಮೇಡಮ್, ತಾವು ಜೈಲಿನ ವರಿಷ್ಠಾಧಿಕಾರಿಗಳ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳೇನಿದ್ದಾವಲ್ಲ ಮೇಡಮ್, ಅದರ ಪ್ರಕಾರ ಮತ್ತು ಅಲ್ಲಿ ದರ್ಶನ್ ಹೇಗಿದ್ದಾರೆ, ಅವ್ರ ನಡವಳಿಕೆ ಹೇಗಿದೆ, ಈ ಒಂದು ದಿನದಲ್ಲಿ ಅವ್ರು ನಿಧಾನವಾಗಿ ಒಗ್ಗಿಕೊಳ್ತಾ ಇದ್ದಾರೆ ಜೈಲಿನ ವಾತಾವರಣಕ್ಕೆ, ತಮಗೇನಾದರೂ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್? ನನಗೆ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಜೈಲೇ ಬಂದಿದ್ದಾರೆ, ಖಂಡಿತ ಅಡ್ಜಸ್ಟ್ ಆಗ್ತಾರೆ ಅನ್ಕೊಂಡಿದ್ದೀನಿ, ಬಟ್ ನನಗೇನು ಮಾಹಿತಿ ಇಲ್ಲ ಅದು. ಮೇಡಮ್, ಈಗ ದರ್ಶನ್ ಅಂತೇಳಿ ಹೇಳಿದಾಗ ಯಾವುದೇ ಅಧಿಕಾರಿಗಳು ಅವರನ್ನು ಭೇಟಿ ಆಗಬೇಕೇ ಹೊರತು ಅವ್ರನ್ನ ಯಾವುದೇ ಅಲ್ಲಿನ ಸಿಬ್ಬಂದಿ ಭೇಟಿ ಆಗಬಾರ್ದು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಮಾತ್ರ ಮಾತಾಡಬೇಕಂತೆ, ದರ್ಶನ್ ಜೊತೆಲಿ ಮಾತಾಡೋದಕ್ಕೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಅಂತೆ. ಅದೆಲ್ಲ ತಾವೇನಾದರೂ ಆರ್ಡರ್ ಮಾಡಿದ್ದೀರಾ? ಆ ರೀತಿ ಒಂದು ಸುದ್ದಿ ಇದೆ ಮೇಡಮ್. ಇಲ್ಲ ಆ ಥರ ಇಲ್ಲ. ಯೂಶಲಿ ಹೆಂಗೆ ಅಂದರೆ, ನಾನು ದರ್ಶನ್ ಅವ್ರ ಬಗ್ಗೆ ಸ್ಪೆಸಿಫಿಕ್ ಮಾಡುತ್ತಾ ಇಲ್ಲ. ಎನಿ ಪ್ರಿಸನರ್ಸ್ ಅಲ್ಲಿ ಏನಿದೆ, ಡ್ಯೂಟಿ ಯಾರು ಹಾಕಿರ್ತಾರೆ ಅವ್ರು ಮಾತ್ರನೇ ಅಲ್ಲಿ ಇರ್ತಾರೆ. ಬೇರೆಯವರೆಲ್ಲರೂ ಬಂದು ಮಾತಾಡ್ಸೋ ಥರ ಎಲ್ಲೂ ಇಲ್ಲ. ಅದು ದರ್ಶನ್ ಅಂತಲ್ಲ, ಬೇರೆ ಎಲ್ಲ ಪ್ರಿಸನರ್ಸ್ಗೂ ಅಷ್ಟೇ, ಅಲ್ಲಿ ಡ್ಯೂಟಿ ಯಾರು ಇರ್ತಾರೆ ಅವರು ಇರ್ತಾರೆ ಅಷ್ಟೇ. ಬಂದಿಲ್ಲ ಮೇಡಮ್. ಇನ್ನೊಂದು ವಿಚಾರ, ಈಗ ದರ್ಶನನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವ್ರು ಬರ್ತಾ ಇದ್ರು, ಅವ್ರ ಸ್ನೇಹಿತರು ಬರ್ತಾ ಇದ್ರು, ಅಥವಾ ಸಿನಿಮಾ ನಟಿಯರೆಲ್ಲರೂ ಕೂಡ ಬರ್ತಾ ಇದ್ರು. ಒಂದು ವಾರಕ್ಕೆ 3 ಜನ ವಿಸಿಟರ್ಗಳಿಗೆ ಅವಕಾಶ ಇತ್ತು. ಅದೇ ರೂಲ್ಸ್ ಇಲ್ಲೂ ಫಾಲೋ ಆಗುತ್ತಾ, ಹೇಗೆ? ಜೈಲ್ ಮ್ಯಾನ್ಯುವಲ್ ಏನಿದೆ ಅದ್ರ ಪ್ರಕಾರ, ರೂಲ್ಸ್ ಏನಿದೆ ಅದ್ರ ಪ್ರಕಾರ 100% ಫಾಲೋ ಆಗುತ್ತೆ. ಓಕೆ. ಮತ್ತೊಂದು ವಿಶೇಷವಾದಂಥ ಸೂಚನೆ ಅಂತ ಹೇಳಿದರೆ ಮೇಡಮ್, ಈಗ ಅವರ ಕುಟುಂಬದವ್ರನ್ನ ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ದರ್ಶನ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಅವಕಾಶ ಕೊಡಲ್ಲ ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು, ಅದು ಈಗ ಜೈಲ್ದು ನಾನು ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ ಅದಕ್ಕೆ ಜೈಲ್ ಸೂಪರಿಂಟೆಂಡೆಂಟ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ಯಾರು ಭೇಟಿ ಮಾಡಬೇಕು, ಯಾರು ಭೇಟಿ ಮಾಡಬಾರ್ದು ಅನ್ನೋದು ಅವ್ರಿಗೇನು ಮ್ಯಾನ್ಯುಯಲಲ್ಲಿದೆ, ಏನು ಕಾನೂನಲ್ಲಿದೆ ಅದನ್ನು ಅವ್ರು ಪಾಲಿಸ್ತಾರೆ. ಖಂಡಿತ ನಾವು ಅದಕ್ಕೆ ನಮ್ಮ ಏನು ಅವಶ್ಯಕತೆ ಇದೆ ನಮಗೆ ಕೇಳಿದಾಗ ನಾವು ನೆಸರಿ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತೀವಿ. ಗಾಗಲ್ ಇಟ್ಕೊಂಡಿದ್ರು, ಗಾಗಲ್ ತಮ್ಮ ಶರ್ಟಿಗೆ ಹಾಕೊಂಡಿದ್ರು. ಜೈಲಿನ ಒಳಗಡೆ ಬರುವಾಗ ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋದಿತ್ತು, ಯಾವುದೇ ಎಕ್ಸಸೈಸ್ ತರಬಾರ್ದು ಅನ್ನೋದಿತ್ತು. ಅದು ಹೆಂಗೆ ಅವಕಾಶ ಆಯಿತು ಮೇಡಮ್ ಒಳಗಡೆ ಬರುವಾಗ ಗಾಗಲ್ ಅಂತ? ಅದು ಗಾಗಲ್ಸ್, ಅದು ಪವರ್ ಗ್ಲಾಸ್, ಅದು ಗಾಗಲ್ಸ್. ಮೇ ಬಿ ಅದು ಫ್ರೇಮ್ ಮೇ ಬಿ ಸ್ಟೈಲಿಶ್ ಆಗಿರ್ಬೋದು, ಗೊತ್ತಿಲ್ಲ. ಅದು ಪವರ್ ಎಷ್ಟು ಪವರ್ ಇದೆ ಅದು, ಮತ್ತೆ ಕೆಲವರು ಹೆಡ್ಏಕು ಬಳಸ್ತಾರೆ, ಕೆಲವರು ಇದಕ್ಕೆ ಪವರ್ಸ್ ಬಳಸ್ತಾರೆ. ಎಷ್ಟಿದೆ ಅದನ್ನು ಡಾಕ್ಟ್ರು ಇದು ಮಾಡ್ತಾರೆ, ಸರ್ಟಿಫೈ ಮಾಡ್ತಾರೆ. ಅದು ಇದು ಸನ್ ಗ್ಲಾಸ್ ಅಲ್ಲ ಅದು. ಓಕೆ. ಮತ್ತೆ ದರ್ಶನ್ ಕೈಗೆ ಬಟ್ಟೆ ಸುತ್ಕೊಂಡಿದ್ರು, ಅವರನ್ನ ಬೇಡಿ ಹಾಕಿ ಕರ್ಕೊಂಡು ಬಂದ್ರು ಅಂತ ಹೇಳಿ ದೊಡ್ಡ ಸುದ್ದಿ ಆಗಿತ್ತು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಮೇಡಮ್. ಬೇಡಿ ಹಾಕಿಲ್ಲ, ಅದು ತಪ್ಪೋದು. ಬೇಡಿ ಹಾಕಿರ್ಲಿಲ್ಲ ಅವ್ರು. ಮೋಸ್ಟ್ಲಿ ಕೈಗೇನೋ ಹಾಕೊಂಡಿರೋ, ಮೇ ಬಿ ಪೇಯ್ನ್ ಏನಾದ್ರು ಇತ್ತೇನೋ, ಅದಕ್ಕಾಗಿ ಹಾಕಿರ್ಬೋದೇನೋ ಅಷ್ಟೇ. ಊಟ ತಿಂಡಿ ಮತ್ತೊಂದು ಎಲ್ಲವೂ ಜೈಲಿನಲ್ಲಿ ಏನು ಕೊಡ್ತಾರೆ ಅದೇ ದರ್ಶನ್ಗೂ ಇರುತ್ತೆ. ಹೌದು, ನಾರ್ಮಲ್ ಪ್ರಿಸನರ್ಸ್ ಏನಿದೆ ಅವ್ರಿಗೂ ಸಹ ಅದನ್ನೇ ಕೊಡ್ತಾರೆ. ಓವರಲ್ ಆಗಿ ತಾವು ಏನು ಹೇಳ್ತೀರಿ ಮೇಡಮ್ ಫೈನಲ್ ಆಗಿ?
ಏನಿದೆ ಕಾನೂನಲ್ಲಿ ಏನಿದೆ ಅದನ್ನು ಪಾಲಿಸ್ತೀವಿ, ಕಾನೂನಲ್ಲಿ ಏನಿದೆ ಮ್ಯಾನ್ಯುವಲಲ್ಲಿ ಏನು ಬರ್ತಿದ್ದಾರೆ ಅದರಂತಾನೆ ನಡ್ಕೊಳ್ತೀವಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಇಷ್ಟು ಬಿಟ್ಟರೆ ಬೇರೆ ಏನು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ, ಇಬ್ಬರು ಖಡಕ್ ಅಧಿಕಾರಿಗಳು ದರ್ಶನ್ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ನನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಆ ಮೂಲಕ ಡಿಪಾರ್ಟ್ಮೆಂಟ್ಗೆ ಬಂದಂಥ ಒಂದು ಕಪ್ಪು ಚುಕ್ಕೆ, ಅದು ರಾಜಾತಿಥ್ಯವನ್ನು ಇವರು ಅಲ್ಲಿ ವಿಶೇಷವಾದಂಥ ಸೌಕರ್ಯ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಹೇಗೆ ಅವ್ರನ್ನ ನಿಭಾಯಿಸಿಕೊಂಡು ಎಲ್ಲವನ್ನ ನಾಜೂಕಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲ. ಇದು ಈ ಹೊತ್ತಿನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.